ಹಲೋ ವಿದ್ಯಾರ್ಥಿಗಳೇ, ಡ್ರೀಮರ್ಸ್ ಇಂಗ್ಲೀಷಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಒಮ್ಮೆ ಯೋಚಿಸಿ ನೋಡಿ, ಆಕಾಶವನ್ನು ಯಾರಾದರೂ ಖರೀದಿಸಬಹುದೇ? ಗಾಳಿಯನ್ನು ಯಾರಾದರೂ ಮಾರಬಹುದೇ? ಭೂಮಿಯನ್ನು ಹಣ ಕೊಟ್ಟು ಸ್ವಂತ ಮಾಡಿಕೊಳ್ಳಬಹುದೇ? ಸೊ ಈ ಎಲ್ಲ ಪ್ರಶ್ನೆಗೆ ನಾವು ಉತ್ತರ ಕೊಡೋದಾದರೆ, ನಾವು ಇಂದು ಈ ಒಂದು ಫೇಮಸ್ ಒಂದು ಪ್ರೋಸ್ ಇದೆ. ಆ ಪ್ರೋಸಿನ ಹೆಸರು ಎ ಸಿಂಪಲ್ ಫಿಲಾಸಫಿ ಅಂತ. ಈ ಒಂದು ಸಿಂಪಲ್ ಫಿಲಾಸಫಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ, ನೀ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಮಗೆ ಉತ್ತರ ಸಿಗಬಹುದೇನೋ ಅನ್ನೋ ಒಂದು ನಿರೀಕ್ಷೆಯನ್ನು ನಾವು ಕಾಣ್ಬೋದು. ಎ ಸಿಂಪಲ್ ಫಿಲಾಸಫಿಯನ್ನು ಬರೆದವರು ಚೀಪ್ ಸೆಟಲ್ ಅಂತ. ಇವರು ಒಬ್ಬ ರೆಡ್ ಇಂಡಿಯನ್ನ ನಾಯಕರಾಗಿದ್ದವರು. ಈ ಸ್ಟೋರಿ ಒಂದು ಅಮೇರಿಕಾದಲ್ಲಿ ನಡೀತಕ್ಕಂಥ ಒಂದು ಸ್ಟೋರಿ. ನಮಗೆ ಈಗಾಗಲೇ ಗೊತ್ತು, ಬ್ರಿಟಿಷರು ಇಡೀ ಪ್ರಪಂಚವನ್ನು ವಶಪಡಿಸ್ಕೊಳ್ತಾರೆ, ಅದನ್ನು ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದಂಥದ್ದು ಒಂದು ಯಾವುದಂದರೆ ಅಮೇರಿಕಾ ಕೂಡ. ಅಮೇರಿಕಾವನ್ನು ಸಂಶೋಧನೆ ಮಾಡಿದ ನಂತರ ಸಾಮಾನ್ಯವಾಗಿ ಬ್ರಿಟಿಷರು ಅಮೇರಿಕಕ್ಕೆ ಬಂದು ನೆಲೆ ಊರ್ತಾರೆ. ಅಲ್ಲಿ ತಮ್ಮ ವ್ಯಾಪಾರವನ್ನು, ಹಾಗೆ ತಮ್ಮ ಇಂಡಸ್ಟ್ರಿಗಳನ್ನು, ತಮ್ಮ ಒಂದು ಕ್ರಿಶ್ಚಾನಿಟಿ ಧರ್ಮವನ್ನು ಈ ರೀತಿಯೆಲ್ಲ ಪ್ರಚಾರ ಮಾಡ್ತಾ ಆ ಇಡೀ ಪ್ರದೇಶವನ್ನು ತುಂಡು ತುಂಡಾಗಿ ವಶಪಡಿಸ್ಕೊಂಡು ಮುಂದೆ ಅದನ್ನು ಒಂದು ತಮ್ಮ ಸ್ವಾಯತ್ತತೆಗೆ ತಗೊಳ್ತಾರೆ. ಆಮೇಲೆ ನಮಗೆ ಗೊತ್ತು, 1776 ನಂತರ ಅಮೇರಿಕ ಸ್ವಾತಂತ್ರ್ಯಗೊಂಡು ತನ್ನದೇ ಆದಂಥ ಒಂದು ಮೌಲ್ಯಗಳನ್ನು ಹೊಂದಿದ ಕಥೆಯನ್ನು ಕೇಳ್ತೇವೆ. ಇಲ್ಲಿ ಈ ಸ್ಟೋರಿಯಲ್ಲಿ ನಾವು ಏನನ್ನು ನೋಡ್ಬೋದು ಅಂತಂದರೆ, ಈ ಚೀಪ್ ಸೆಟಲ್ ಅಂದರೆ ಇವನು ಈ ರೆಡ್ ಇಂಡಿಯನ್ಸ್ನ ಒಬ್ಬ ನಾಯಕನಾಗಿರ್ತಾನೆ. ಆಗ ಅಮೇರಿಕದಲ್ಲಿ ಒಂದು ಅಂದರೆ ಅಮೇರಿಕದಲ್ಲಿರುವಂತಹ ಜನ, ಅಂದರೆ ಎಸ್ಪೆಷಲಿ ಈ ವೈಟ್ ಪೀಪಲ್ ಅಂತ ಕರಿತೇವೆ. ಈ ವೈಟ್ ಪೀಪಲ್ಲು ಒಂದು ಆಡಳಿತ ಮತ್ತು ಸರ್ಕಾರವನ್ನು ಮಾಡ್ತಾ ಇರುತ್ತೆ. ಅಲ್ಲಿ ಅದರ ಅಧ್ಯಕ್ಷ ಇರ್ತಾನೆ. ಅವ್ರು ಯಾರಂದರೆ ಫ್ರ್ಯಾಂಕ್ಲಿನ್ ಪಿಯರ್ಸ್ ಅಂತ. ಸೊ ಈ ಫ್ರ್ಯಾಂಕ್ಲಿನ್ ಪಿಯರ್ಸ್ ಏನು ಮಾಡ್ತಾನಂತಂದರೆ, ಅಮೇರಿಕದ ನಾಯಕನಾದಂತಹ ಚೀಪ್ ಸೆಟಲ್ನಿಗೆ ಒಂದು ಪತ್ರವನ್ನು ಕಳಿಸ್ತಾನೆ. ಆ ಪತ್ರದಲ್ಲಿ ಹೇಳ್ತಾನೆ, ನೋಡಿ, ನೀವು ಚೆನ್ನಾಗಿ ಬದುಕಬೇಕಾದ್ರೆ, ಬಾಳಬೇಕಾದ್ರೆ, ನಿಮ್ಮ ತನವನ್ನು ಉಳಿಸ್ಕೋಬೇಕಾದ್ರೆ ಮತ್ತು ನೀವು ಈ ದೇಶದಲ್ಲೇ ಇರಬೇಕಾದ್ರೆ ನೀವು ನಮ್ಮ ಮಾತನ್ನು ಕೇಳಬೇಕು. ಯಾವ ರೀತಿಯ ಮಾತನ್ನು ನೀವು ಕೇಳಬೇಕಂದ್ರೆ, ನಾವು ಹೇಳಿದ ಹಾಗೆ ನೀವು ನಿಮ್ಮ ಈ ಒಂದು ಪ್ರದೇಶವನ್ನು, ಗುಡ್ಡವನ್ನು, ಸಂಪತ್ತನ್ನು, ಅಂದರೆ ನೈಸರ್ಗಿಕ ಸಂಪತ್ತನ್ನು ನಮಗೆ ಒಪ್ಪಿಸಬೇಕು ಮತ್ತು ನಮಗೆ ಕೊಡಬೇಕು. ನಾವು ಹೇಳಿದಂತಹ ಮತ್ತು ನೀಡಿದಂತಹ ಕರ್ತವ್ಯವನ್ನು ಮಾಡ್ತಾ ನಮ್ಮ ಅಧಿಕಾರದಲ್ಲಿ ನೀವು ಒಳಪಡಬೇಕು ಅಂತ ಆ ಚೀಪ್ ಸೆಟಲ್ನಿಗೆ ಫ್ರ್ಯಾಂಕ್ಲಿನ್ ಹೇಳ್ತಾನೆ. ಸೊ ಅದಕ್ಕಾಗಿ ಚೀಪ್ ಸೆಟಲ್ ಅವರು ಒಂದು ಪ್ರತಿ ಉತ್ತರವಾಗಿ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ತಮ್ಮ ಒಂದು ಆಳವನ್ನು, ತಮ್ಮ ಒಂದು ನೋವನ್ನು, ತಮಗೆ ನಿಸರ್ಗದ ಬಗ್ಗೆ ಇರುವ ಪ್ರೀತಿಯನ್ನು ತುಂಬ ಸರಳವಾಗಿ ಮತ್ತು ಅದನ್ನು ಪ್ರತಿಯೊಬ್ಬರು ಒಪ್ಕೊಳ್ಳುವಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿ ಒಂದು ಹಿನ್ನೆಲೆಯನ್ನು ನಾವು ಇದರಲ್ಲಿ ಕಾಣ್ತೇವೆ. ಸೊ ಈಗ ನಾನು ಒಂದೊಂದಾಗಿ ವಿವರಣೆ ಮಾಡ್ತಾ ಹೋಗ್ತೇನೆ, ಅದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಎ ಸಿಂಪಲ್ ಫಿಲಾಸಫಿ ಅನ್ನೋದು ಒಂದು ಪ್ರೋಸ್. ಇದನ್ನು 1854ರಲ್ಲಿ ಈ ಸೆಟಲ್ ಅವರು ಬರೆದಿರಬಹುದು. ಅಂದರೆ ಅವರಿಗೆ ಬರೀಲಿಕ್ಕೆ ಓದಲಿಕ್ಕೆ ಬರ್ತಾ ಇರಲಿಲ್ಲ, ಆದರೆ ಅವರು ಹೇಳಿದ ಒಂದು ಮೆಸೇಜು ಅದೊಂದು ಏನಂದರೆ ಇವತ್ತಿಗೂ ಅದನ್ನು ಶೇಖರಿಸಿ, ಅಂದರೆ ರಕ್ಷಣೆಯಾಗಿ ಇಡಲಾಗಿದೆ. ಸೊ ಅದೊಂದು ಪತ್ರದ ರೂಪದಲ್ಲಿದೆ. ಸೊ ಅದನ್ನು ನಾವು ಈಗ ಕಲಿಯೋಣ. ಇಲ್ಲಿ ಒಂದು ಥಾಟ್ ಪ್ರೊವೋಕಿಂಗ್ ಕ್ವಶನ್ ಬರುತ್ತೆ. ಪ್ರಶ್ನೆ ಏನಂದರೆ, ಕ್ಯಾನ್ ಎನಿ ಒನ್ ಬೈ ದಿ ಸ್ಕೈ ಅಂತ. ಕ್ಯಾನ್ ಎನಿ ಒನ್ ಸೆಲ್ ದಿ ಏರ್? ಕ್ಯಾನ್ ಲ್ಯಾಂಡ್ ಟ್ರೂಲಿ ಬಿಲಾಂಗ್ ಟು ಹ್ಯೂಮನ್ಸ್? ಯಾರಾದರೂ ಈ ಆಕಾಶವನ್ನು ಖರೀದಿಸಬಹುದೇ? ಇಲ್ಲ ನಮ್ಮ ಗಾಳಿಯನ್ನು ಮಾರಬಹುದೇ? ಅಥವಾ ನಾವು ವಾಸಿಸುವ, ಅಂದರೆ ಈ ಇಡೀ ಒಂದು ಭೂಮಿಯನ್ನು ಮನುಷ್ಯ ತನ್ನ ಸ್ವತ್ತು ಅಂತ ಭಾವಿಸಿ
ಅದನ್ನು ಇನ್ನೊಬ್ಬರಿಗೆ ಕೊಡಬಹುದೇ, ಅಥವಾ ಅವನು ಇದು ನನ್ನದೇ ಅಂತ ಅಂದ್ಕೊಂಡು ಬದುಕಬಹುದೇ ಅನ್ನೋ ಪ್ರಶ್ನೆ ಬರುತ್ತೆ. ದಿಸ್ ಲೆಸನ್ ಆಸ್ಕ್ ಡೀಪ್ ಕ್ವಶನ್ಸ್ ಅಬೌಟ್ ಅವರ್ ರಿಲೇಷನ್ಶಿಪ್ ವಿತ್ ನೇಚರ್ ಜೊತೆ ನಮ್ಮ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ಈ ಒಂದು ಪಾಠದಲ್ಲಿ ನಾವು ಕಲಿತಾ ಹೋಗ್ತೇವೆ. ಈಗ ಅಬೌಟ್ ದಿ ಆಥರ್ ಬಗ್ಗೆ ನೋಡೋಣ. ನಾನು ಈಗ ಹೇಳ್ದಂಗೆ ಲೀಡರ್ ಆಫ್ ದಿ ಸುಕ್ವಾಮಿಶ್ ಅಂತ ಟ್ರೈಬ್ ಒಂದು ಜನಾಂಗ, ಅದು ಒಂದು ಆದಿವಾಸಿ ಜನಾಂಗ. ಆ ಜನಾಂಗದ ಲೀಡರ್ ಯಾರಂದರೆ ಚೀಫ್ ಸ್ಯಾಟಲ್ ಅವರು. ಇವರು ಹೇಳಲಾಗುತ್ತೆ 1780ರಲ್ಲಿ ಅಥವಾ 1786ರ ಮಧ್ಯ ಇವರು ಜನಿಸಿರ್ಬೋದು ಅಂತ. ಇವರೊಬ್ಬ ಬ್ರೇವ್ ವಾರಿಯರ್ ಆ್ಯಂಡ್ ವಾಯ್ಸ್ ಲೀಡರ್ ಆಗಿದ್ದರು, ಒಬ್ಬ ಶೂರ ಮತ್ತು ಬುದ್ಧಿವಂತ ಒಬ್ಬ ಲೀಡರ್ ಇವರು. ಎ ಲವ್ ಆಫ್ ಪೀಸ್ ಆ್ಯಂಡ್ ನೇಚರ್, ಅಂದರೆ ಲವರ್ ಆಫ್ ಪೀಸ್ ಆ್ಯಂಡ್ ನೇಚರ್ ಅಂತಂದರೆ ಇವರು ನಿಸರ್ಗದ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡವರು, ಹಾಗೆ ಒಂದು ಶಾಂತ ಸ್ವಭಾವದವರು ಇವರಾಗಿದ್ದರು. ಇವರ ಹೆಸರಲ್ಲಿ ಈಗಲೂ ಕೂಡ ನಾವು ವಾಷಿಂಗ್ಟನ್ USA ಹೋದರೆ ಅಲ್ಲಿ ಒಂದು ಸಿಟಿ ಇದೆ, ಆ ಸಿಟಿಯ ಹೆಸರು ಸೆಟಲ್ ಸಿಟಿ ಅಂತ. ಸೊ ಇವರ ಒಂದು ನೆನಪಿಗೋಸ್ಕರ ಮತ್ತು ಇವರ ಒಂದು ಬದುಕು ಎಲ್ಲರಿಗೂ ಮಾದರಿಯಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಸಿಟಿಗೆ ಒಂದು ಹೆಸರನ್ನೇ ನೀಡಲಾಗಿದೆ. ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನಾನು ಈಗಾಗಲೇ ಹೇಳ್ದಂಗೆ 1854ರಲ್ಲಿ US ಪ್ರೆಸಿಡೆಂಟ್ ಆದಂತಹ ಫ್ರಾಂಕ್ಲಿನ್ ಪಿಯರ್ಸ್ ಅವರೇನು ಮಾಡ್ತಾರೆ ಅಂದರೆ, ಒಂದು ಈ ಭೂಮಿ ನಮಗೆ ಬೇಕು, ನೀವು ಇದನ್ನು ಬಿಟ್ಟು ಕೊಡಬೇಕು ಮತ್ತು ಇಲ್ಲಿ ನಾವು ಹೇಳಿದ ಹಾಗೆ ನೀವು ಕೇಳಬೇಕಂತ ಆ ಒಂದು ಆಜ್ಞೆ ಮಾಡ್ತಾರೆ, ಒಂದು ಸರ್ಕ್ಯುಲರನ್ನು ಹೊರಡಿಸ್ತಾರೆ. ಅದಕ್ಕೆ ಸೆಟಲ್ ಅವರು ಏನಂದರೆ ಒಂದು ಹೇಳಿಕೆಯನ್ನು ಅದರ ವಿರುದ್ಧವಾಗಿ ಮತ್ತು ತುಂಬ ಶಾಂತವಾಗಿ ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಹೇಳಿಕೆಯನ್ನು ಒಂದು ಲೆಟರ್ ರೂಪದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಚೀಫ್ ಸೆಟಲ್ ರೆಸ್ಪಾಂಡೆಡ್ ವಿತ್ ಅ ಪವರ್ಫುಲ್ ಸ್ಪೀಚನ್ನು ಕೊಟ್ಕೊಂಡು ಒಂದು ಸ್ಪೀಚ್ ಮೂಲಕ ಬರೀತಾ ಅವ್ರು ಹೇಳ್ತಾರೆ. ಏನು ಇದರ ಒಂದು ಸಾರಾಂಶ ಅಂದರೆ, ದಿಸ್ ಸ್ಪೀಚ್ ಬಿಕೇಮ್ ದ ಫೌಂಡೇಶನ್ ಆಫ್ ದಿಸ್ ಲೆಸನ್. ಇಡೀ ಒಂದು ಅವರ ಏನು ಮಾತು ಇದೆಯಲ್ಲ, ಆ ಸ್ಪೀಚ್ ಇದೆಯಲ್ಲ, ಅದೇ ಇದು ಈ ಒಂದು ಲೆಸನ್ಗೆ ಒಂದು ಸಾರಾಂಶವಾಗಿ ಮತ್ತು ಒಂದು ಗಟ್ಟಿಯಾದಂತಹ ತಳಪಾಯವನ್ನು ಹಾಕಿಕೊಡುತ್ತೆ. ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಇಲ್ಲಿ ಒಂದು ಬ್ರೀಫ್ನೆಸ್ ಅಬೌಟ್ ದಿ ಟೆಕ್ಸ್ಟ್ ಇದ್ರ ಬಗ್ಗೆ ಅಂದರೆ ಒಂದು ಫಾರ್ಮ್ ಆ್ಯಂಡ್ ಪರ್ಪಸ್ ಬಗ್ಗೆ. ರಿಟರ್ನ್ ಇನ್ ದಿ ಫಾರ್ಮ್ ಆಫ್ ಅ ಸ್ಪೀಚ್ ಅಥವಾ ಒಂದು ಲೆಟರ್ ರೂಪದಲ್ಲಿ ಇದನ್ನು ಬರೀಲಾಗುತ್ತೆ. ಎಕ್ಸ್ಪ್ರೆಸ್ಸಸ್ ನೇಟಿವ್ ಅಮೇರಿಕನ್ ಫಿಲಾಸಫಿ, ಅಂದರೆ ಅಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳ ಒಂದು ತತ್ವ ಏನಿತ್ತು, ಜೀವನದ ತತ್ವ, ಅದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇದರಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಕೋರ್ ಮೆಸೇಜನ್ನು ಏನು ಕಾಣ್ತೀವಿ ಅಂದರೆ, ಎ ಮೆಸೇಜ್ ಆಫ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್. ನಾವು ನಿಸರ್ಗವನ್ನು ಪ್ರೀತಿಸಬೇಕು ಮತ್ತು ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದು. ಎ ವಾರ್ನಿಂಗ್ ಅಗೇನೆಸ್ಟ್ ಮಟೀರಿಯಲಿಸಮ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್. ಭೂಮಿಯನ್ನು ವ್ಯಾಪಾರದ ಹೆಸರಲ್ಲಿ ಮತ್ತು ನಮ್ಮ ಸ್ವಾರ್ಥದ ಹೆಸರಲ್ಲಿ ಹೇಗೆ ನಾವು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ, ಶೋಷಣೆ ಮಾಡ್ತೇವೆ, ಮತ್ತು ಈ ಸಿಗುವಂತಹ ಭೂಮಿಯಿಂದ ಸಿಗುವಂಥ ವಸ್ತುಗಳಿಗಾಗಿ ಮತ್ತು ಬೆಲೆ ಬಾಳುವ ವಸ್ತುಗಳಿಗಾಗಿ ಅದನ್ನು ನಾವು ಹೇಗೆ ನಾಶ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಲೆಸನ್ನಲ್ಲಿ ಪ್ರೋಸಲ್ಲಿ ನೋಡ್ಬೋದು. ಸೊ ಇದೇ ಇದರಂಥ ಮೇನ್ ಐಡಿಯಾ ಏನಂತಂದರೆ, ನೇಚರ್ ಈಸ್ ಅ ಸ್ಯಾಕ್ರೆಡ್, ಒಂದು ಪವಿತ್ರವಾದದ್ದು ನಿಸರ್ಗ. ಹ್ಯೂಮನ್ಸ್ ಆರ್ ನಾಟ್ ಓನರ್ಸ್ ಆಫ್ ದಿ ಅರ್ತ್. ಈ ಅರ್ತು ಬರೀ ಮನುಷ್ಯನಿಗೆ ಮಾತ್ರ ಸೇರಿಲ್ಲ ಮತ್ತು ಅವರು ಅದರ ಓನರ್ಗಳಲ್ಲ. ವಿ ಆರ್ ಪಾರ್ಟ್ ಆಫ್ ನೇಚರ್. ನಾವು ಜಸ್ಟು ಈ ನಿಸರ್ಗದ ಒಂದು ಭಾಗ ಮಾತ್ರ ಅಂತ. ಹೌ ಕ್ಯಾನ್ ಯು ಬಾಯ್ ಆರ್ ಸೆಲ್ ದಿ ಸ್ಕೈ. ಇಲ್ಲಿಂದ ಆ ಒಂದು ಪ್ರೋಸಿನ ಏನಂದರೆ ಒಂದು ಬಿಗಿನಿಂಗು ಇಲ್ಲಿ ಈ ಒಂದು ವಾಕ್ಯಗಳಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಹೌ ಕ್ಯಾನ್ ಯು ಸೆಲ್ ಆರ್ ಬಾಯ್ ದಿ ಸ್ಕೈ. ದ ಮೋಸ್ಟ್ ಫೇಮಸ್ ಲೈನ್ ಆಫ್ ದಿ ಸ್ಪೀಚ್ ಇದು. ನೇಚರ್ ಈಸ್ ನಾಟ್ ಅವರ್ ಪ್ರಾಪರ್ಟಿ. ಅವನು ಹೇಳ್ತಾನೆ, ಈ ಇಡೀ ನಿಸರ್ಗ ನಮ್ಮ ಸ್ವತ್ತಲ್ಲ, ನಮ್ಮ ಸ್ವಂತದ್ದಲ್ಲ. ಲ್ಯಾಂಡ್, ಏರ್ ಆ್ಯಂಡ್ ವಾಟರ್ ಆರ್ ಡಿವೈನ್ ಗಿಫ್ಟ್ಸ್. ಇದು ಅಂದರೆ ದೇವರು ಕೊಟ್ಟಂಥ ಕೊಡುಗೆ. ಅದನ್ನು ಜಸ್ಟ್ ನಾವು ರಕ್ಷಣೆ ಮಾಡಬೇಕು, ನಾವು ಅದರ ಜೊತೆ ಬದುಕಬೇಕು, ಅದಕ್ಕೆ ಬೆಲೆ ನೀಡಬೇಕು ಮತ್ತು ಅದನ್ನು ನಾವು ಪೂಜಿಸಬೇಕು. ಅದು ನಿಜವಾದ ನಿಸರ್ಗಕ್ಕೆ ನಾವು ಕೊಡುವ ಒಂದು ಮಹತ್ವ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಪಾರ್ಟ್ ಆಫ್ ದಿಸ್ ಅರ್ತ್ ಈಸ್ ಅ ಸ್ಯಾಕ್ರೆಡ್. ಈಗ ತಮ್ಮ ಒಂದು ಲೆಟರ್ ಮೂಲಕ ಒಂದು ಪ್ರತ್ಯುತ್ತರನ ಕೊಡ್ತಾನೆ ಹೋಗಿದ್ದಾರೆ. ನೀವು ಹೇಗೆ ಇದನ್ನು ಖರೀದಿಸ್ಬೋದು, ಖರೀದಿಸಲಿಕ್ಕೆ ಇದು ಮನುಷ್ಯನ ಸ್ವತ್ತಲ್ಲ, ಇದು ಮನುಷ್ಯ ಇದರ ಸ್ವತ್ತು, ಅಂದರೆ ಇದರ ಜೊತೆ ಇದ್ಕೊಂಡು ಬದುಕುವಂಥ ಮನೋವೃತ್ತಿಯನ್ನು ಮನುಷ್ಯ ಬೆಳೆಸ್ಕೋಬೇಕಂತ ಹೇಳ್ತಾರೆ. ಎವ್ರಿ ಪಾರ್ಟ್ ಆಫ್ ದಿಸ್ ಅರ್ತ್ ಈಸ್ ಅ ಸ್ಯಾಕ್ರೆಡ್. ಪ್ರತಿಯೊಂದು
ನಿಸರ್ಗದ ಭಾಗ ಏನಿದೆಯಲ್ಲ ಪ್ರತಿಯೊಂದು ಸುಂದರ, ಇದು ಪವಿತ್ರವೂ ಕೂಡ. ಟ್ರೀಸ್, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟ್ರೀಸ್, ಆ್ಯನಿಮಲ್ಸ್, ರಿವರ್ಸ್ ಆ್ಯಂಡ್ ಸಾಯಿಲ್ ಆರ್ ಹೋಲಿ. ಹೋಲಿ ಅಂದರೆ ಪವಿತ್ರವಾದದ್ದು. ಪ್ರತಿಯೊಂದು ಗಿಡ, ಮರ, ಎನಿಮಲ್ ಪ್ರತಿಯೊಂದು ಸ್ಯಾಕ್ರೆಡ್ ಆಗಿರೋದು ಮತ್ತು ಅದು ಹೋಲಿ ಆಗಿರೋದು. ನೇಚರ್ ಈಸ್ ಲೈಕ್ ಅ ಫ್ಯಾಮಿಲಿ. ಒಂದು ನಿಸರ್ಗ ನಮ್ಮ ಕುಟುಂಬ, ನಮಗೆ ಏನು ಬೇಕು ಎಲ್ಲನೂ ಕೊಡುತ್ತೆ, ನಮ್ಮ ಜೊತೆ ಇರುತ್ತೆ ಮತ್ತು ನಮ್ಮ ಬದುಕಿನ ಉದ್ದ ಒಂದು ಮಾದರಿಯಾಗಿರುತ್ತೆ. ಶೋಸ್ ಇಕೋಲಜಿಕಲ್ ಸ್ಪಿರಿಚುವ್ಯಾಲಿಟಿ. ಇದರಿಂದ ನಾವು ಏನನ್ನು ಕಲಿತೇವೆ ಅಂದರೆ, ಒಂದು ಅಧ್ಯಾತ್ಮ ಯಾವುದಂದರೆ ಒಂದು ಕೂಡಿ ಬದುಕುವಂಥ ಒಂದು ಸಾರವನ್ನು ಮತ್ತು ಅಧ್ಯಾತ್ಮವನ್ನು ನಾವು ಇದರಿಂದ ಕಲಿತೀವಿ ಅಂತ ತಮ್ಮ ಒಂದು ಪತ್ರದಲ್ಲಿ ಸೆಟಲ್ ಅವರು ಹೇಳ್ತಾರೆ. ಕ್ರಿಟಿಸಿಸಮ್ ಆಫ್ ಅ ವೈಟ್ ಸಿವಿಲೈಸೇಷನ್. ಇನ್ನೊಂದು ಕಡೆ ನಾವು ನೋಡಿದ್ರೆ ಈ ವೈಟ್ ಪೀಪಲ್ ಅಂದರೆ ಈ ಬಿಳಿ ಜನರನ್ನು ನೋಡಿದ್ರೆ ಅವ್ರು ಹೇಗಿದ್ದಾರೆ, ಈಗ ಹೇಳಿದಂತಹ ಒಂದು ವಿಷಯವನ್ನು ನಾವು ನೋಡಿದ್ವಿ. ಯಾವುದಂದರೆ ಈ ಮನೋಭಾವ ಹೇಗೆ ಇತ್ತು ಈ ಒಂದು ಟ್ರೈಬಲ್ ಪೀಪಲದ್ದು, ಮತ್ತು ಈಗ ಈ ವೈಟ್ ಪೀಪಲರ ಭಾವ ಹೇಗಿದೆ, ಯಾರ ಕಡೆ ಅಂದರೆ ನಿಸರ್ಗದ ಕಡೆ. ಲ್ಯಾಂಡ್ ಸೀನ್ ಆ್ಯಸ್ ಅ ಪ್ರಾಪರ್ಟಿ. ಇವರು ಭೂಮಿಯನ್ನು ಜಸ್ಟ್ ಒಂದು ಪ್ರಾಪರ್ಟಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಯಾರು? ಈ ವೈಟ್ ಪೀಪಲ್ ಅಂದರೆ ಅಮೇರಿಕನ್ನ ಆಳ್ತಾ ಇರುವಂಥ ಒಂದು ಸರ್ಕಾರದ ಜನ, ಅಂದರೆ ಅಮೇರಿಕನ ಈ ಕಲಿತಂತಹ ಮತ್ತು ತಮ್ಮನ್ನು ತಾವು ಸಿವಿಲೈಸ್ಡ್ ಅಂತ ಹೇಳಿಕೊಳ್ಳುವಂಥ ಒಂದು ಜನ ಈ ರೀತಿ ಹೇಳ್ತಾ ಇದ್ದಾರೆ. ಲ್ಯಾಂಡ್ ಈಸ್ ಜಸ್ಟ್ ಲೈಕ್ ಅ ಪ್ರಾಪರ್ಟಿ ಟು ಅಸ್. ನಮಗೆ ಫೋಕಸ್ ಆನ್ ಪ್ರಾಫಿಟ್ ಆ್ಯಂಡ್ ಬಿಸ್ನೆಸ್. ಇವರು ಭೂಮಿಯನ್ನು ಬರೀ ಲಾಭಕ್ಕಾಗಿ ಮಾತ್ರ ಬಳಸ್ತಾ ಇದ್ದಾರೆ. ಸಿಟೀಸ್ ಆರ್ ನಾಯ್ಸಿ ಆ್ಯಂಡ್ ಪೊಲ್ಯೂಟೆಡ್. ಅದಕ್ಕಾಗಿ ಏನಾಗಿದೆ, ಪ್ರತಿಯೊಂದು ನಿಸರ್ಗದ ಗಿಡ ಮರಗಳು ಎಲ್ಲಗಳನ್ನು ಕಡಿದು 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 ನಾಶ ಮಾಡಿ ಪ್ರತಿಯೊಂದನ್ನು ಹಾಳು ಮಾಡಿ ಅದರಲ್ಲಿ ಇಡೀ ಸಿಟಿಗಳಲ್ಲಿ ಏನಂದರೆ ಒಂದು ಪೊಲ್ಯೂಷನನ್ನು ಅಂದರೆ ವಾತಾವರಣವನ್ನು ಹಾಳು ಮಾಡಿ ಅದರಲ್ಲಿ ಏನೂ ಇಲ್ದಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಟೀಸ್ ಆರ್ ನಾಯ್ಸಿ ಅಂದರೆ ಬರೀ ಗಲಾಟೆ, ಗದ್ದಲ ಮಾತ್ರ ಕಾಣಿಸ್ತಾ ಇದೆ ಸಿಟಿಯಲ್ಲಿ. ಆ್ಯಂಡ್ ಪೊಲ್ಯೂಟೆಡ್ ಅಂದರೆ ಅದು ಮಾಲಿನ್ಯಗೊಂಡಿದೆ. ಲಾಸ್ ಆಫ್ ಪೀಸ್ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ. ಏನೂ ಇಲ್ಲ. ಒಂದು ನ್ಯಾಚುರಲ್ ತನ್ನದೇ ಆದಂಥ ಅಂದರೆ ಒಂದು ನಿಸರ್ಗ ಅನ್ನೋದು ಒಂದು ನ್ಯಾಚುರಲ್ ಬ್ಯೂಟಿಯಾಗಿರೋದು. ಇವರು ಎಲ್ಲ ಮರಗಳನ್ನು ಭೂಮಿಯನ್ನು ನಾಶ ಮಾಡಿದ್ದಕ್ಕೆ ಅದು ಒಂದು ಜಸ್ಟ್ ನಮಗೆ ಒಂದು ಡೆಸರ್ಟ್, ಒಂದು ವೇಸ್ಟ್ ಲ್ಯಾಂಡ್ ಥರ ಕಾಣಿಸ್ತಾ ಇದೆ. ಇಂಪಾರ್ಟೆನ್ಸ್ ಆಫ್ ಎನಿಮಲ್ಸ್ ಬಗ್ಗೆನೂ ಮಾತಾಡ್ತಾರೆ. ಯಾರು ಅಂದರೆ ಚೀಫ್ ಸೆಟಲ್ ಅವರು ಹೇಳ್ತಾರೆ, ವಾಟ್ ಈಸ್ ಅ ಮ್ಯಾನ್ ವಿದೌಟ್ ದಿ ಬೀಸ್ಟ್. ಮನುಷ್ಯ ಪ್ರತಿಯೊಂದು ಪ್ರಾಣಿಗಳನ್ನು ಕೊಂದು ಹಾಕಿ ತಾನು ಮಾತ್ರ ಬದುಕ್ತಾ ಇದ್ದಾನೆ. ಆದರೆ ಚೀಫ್ ಸೆಟಲ್ ಅವರು ಹೇಳ್ತಾರೆ, ನೋಡಿ ನೀವು ಕೇಳಿದ ಹಾಗೆ ನಾವು ಈ ಒಂದು ಭೂಮಿ ಬೇಕಲ್ಲ ನಿಮಗೆ ಕೊಡ್ತೇವೆ, ಆದರೆ ನೀವು ನಿಸರ್ಗಕ್ಕೆ ಮರ್ಯಾದೆ ಕೊಡಬೇಕು, ನಿಸರ್ಗದ ಪ್ರತಿಯೊಂದು ಭಾಗವನ್ನು ಪೂಜಿಸಬೇಕು ನಮ್ಮ ಥರ. ಹಾಗೆ ಇಲ್ಲಿ ಇರುವಂಥ ಎನಿಮಲ್ ಅಂದರೆ ಪ್ರಾಣಿಗಳಿಗೂ ಸಹ ಅಷ್ಟೇ ಗೌರವ ಕೊಡಬೇಕು ಮತ್ತು ಅವುಗಳನ್ನು ರಕ್ಷಣೆ ಮಾಡಬೇಕು. ವಾಟ್ ಈಸ್ ಅ ಮ್ಯಾನ್ ವಿದೌಟ್ ದಿ ಬೀಸ್ಟ್. ಯಾಕಂದರೆ ಪ್ರಾಣಿಗಳು ಇಲ್ಲದೇ ಇದ್ದರೆ ಆ ಒಂದು ಬ್ಯಾಲೆನ್ಸ್, ಸಮತೋಲನ ನಾವು ಕಾಪಾಡಿಕೊಳ್ಳೋದೇ ಇದ್ದರೆ ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಇಂಟರ್ ಕನೆಕ್ಟೆಡ್. ಯಾಕಂದರೆ ಪ್ರತಿಯೊಂದು ಒಬ್ಬ ಮನುಷ್ಯ ಇನ್ನೊಂದು ನಿಸರ್ಗದ ಭಾಗ, ಆ ನಿಸರ್ಗ ಒಂದು ಪ್ರಾಣಿಯ ಭಾಗ, ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುವಂಥ ಜೀವನ ಇದು. ಲಾಸ್ ಆಫ್ ಎನಿಮಲ್ಸ್ ಅಫೆಕ್ಟ್ಸ್ ಹ್ಯೂಮನ್ ಸರ್ವೈವಲ್. ಮುಂದೆ ಎಲ್ಲ ಪ್ರಾಣಿಗಳು ಸತ್ತು ಹೋದರೂ ಮನುಷ್ಯ ಬದುಕುವ ಚಾನ್ಸ್ ಯಾವುದೂ ಇಲ್ಲ. ಅವನು ಸಹ ಸಾಯ್ಬೋದು. ಯಾಕಂದರೆ ಒಂದನ್ನು ಒಂದು ಅವಲಂಬಿಸಿದೆ. ಅದಕ್ಕೆ ಒಂದು ಜೀವನ ಇನ್ನೊಂದು ಜೀವನ ಜೊತೆ ಕನೆಕ್ಟ್ ಆಗಿದೆ ಅಂತ. ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ ಅಂದರೆ ಎಲ್ಲರೂ ಕೂಡಿ ಬದುಕುವ ಆ ಮನೋಭಾವ ನಮಗೆ ಬರಬೇಕು ಅಂತ ಸೆಟಲ್ ಅವರು ಹೇಳ್ತಾರೆ. ವಾರ್ನಿಂಗ್ ಟು ಹ್ಯುಮ್ಯಾನಿಟಿಗೆ ಒಂದು ವಾರ್ನಿಂಗ್ ಮಾಡ್ತಾರೆ ಅವರು. ಇಫ್ ಯು ಕಂಟ್ಯಾಮಿನೇಟ್ ಯುವರ್ ಬೆಡ್ ಯು ವಿಲ್ ಸಫೋಕೇಟ್ ಇನ್ ಯುವರ್ ಓನ್ ವೇಸ್ಟ್. ನೀವು ನಿಮ್ಮ ಕಾಲಿನ ಮೇಲೆ ಕೊಡಲೆಯನ್ನು ಹಾಕ್ಕೊಂಡ್ರೆ, ನಿಮ್ಮ ನಿಸರ್ಗನ ನೀವೇ ನಾಶ ಮಾಡಿದ್ರೆ, ಇಂಡೈರೆಕ್ಟಾಗಿ ನೀವು ವಾಸಿಸುವ ಮನೆ, ನೀವು ಮಲಗುವ ಬೆಡ್ಡು ಕಂಟ್ಯಾಮಿನೇಟೆಡ್, ನಾಶ ಆಗಿದೆ ಅಂತ ತಿಳ್ಕೋಬೇಕು. ಸಫೋಕೇಟ್ ಅಂದರೆ ಉಸಿರುಗಟ್ಟೆ ನೀವೇ ಸತ್ತು ಹೋಗ್ತೀರಿ. ಅಲ್ಲಿ ಬರೀ ವೇಸ್ಟ್ ಮಾತ್ರ ಕಾಣ್ತೀರಿ ನಿಮ್ಮ ಸುತ್ತಮುತ್ತ. ನಿಮ್ಮ ಜೀವನ ನರಕ ಆಗತ್ತೆ. ರೋಗದಿಂದ ನೀವು ಕೂಡ್ತೀರಿ. ನಿಮ್ಮ ಜೀವನ ನಿಮ್ಮ ಕೈಯಾರೇನೆ ಕೊಂದು ಹಾಕ್ತೀರಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ವಾರ್ನಿಂಗ್ ಅಗೇನ್ಸ್ಟ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಎನ್ವೈರ್ಮೆಂಟಲ್ ಡಿಸ್ಟ್ರಕ್ಷನ್ ಅಂದರೆ ನಾಶದ ಬಗ್ಗೆ. ಅದು ಹ್ಯುಮ್ಯಾನಿಟಿ, ಒಂದು ಮನುಷ್ಯನ ನಾಶ ಕೂಡ ನಿಸರ್ಗದ ನಾಶ ಆಗಿರುತ್ತೆ ಅಂತ ಅವನು ಎಚ್ಚರಿಸ್ತಾನೆ.
ಇಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ಗಳು ನಾವು ಈಗಾಗಲೇ ನೋಡಿದ್ದೀವಿ. ನೇಚರ್ ಈಸ್ ಅ ಸ್ಯಾಕ್ರೆಡ್ ಅಂತ ವಾದ ಮಾಡ್ತಾರೆ ಸೆಟಲ್ ಅವರು. ಸ್ಪಿರಿಚುವಾಲಿಟಿ, ಕ್ವಾಲಿಟಿ, ಇಕ್ವಾಲಿಟಿ ಬಗ್ಗೆ ಹೇಳುತ್ತಾರೆ. ಅಂದರೆ ನಿಸರ್ಗದ ಜೊತೆ ನಾವೆಲ್ಲರೂ ಸೇರಿಕೊಂಡು ಬದುಕಬೇಕು. ಯಾಕಂದರೆ ಅಲ್ಲಿ ನಮಗೊಂದು ಅಧ್ಯಾತ್ಮ ಸಿಗುತ್ತೆ. ಒಬ್ಬನ ಮೇಲೆ ಒಬ್ಬ ನಂಬಿಕೆ ಇಡೋದು, ಒಬ್ಬನೊಬ್ಬ ಕರ್ಕೊಂಡು ಬದುಕುವ ಒಂದು ಮನೋಸ್ಥೈರ್ಯ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಇಂಟರ್ ಕನೆಕ್ಟೆಡ್ನೆಸ್ ಆಫ್ ಲೈಫ್ ಒಂದು ಇನ್ನೊಂದನ್ನು ಅವಲಂಬಿಸಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಎನ್ವೈರ್ಮೆಂಟಲ್ ಕನ್ಸರ್ವೇಷನ್, ನಾವು ಎನ್ವೈರ್ಮೆಂಟನ್ನು ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒತ್ತಿ ತಿಳುವಳಿಕೆಯಾಗಿ ಹೇಳ್ತಾರೆ. ಹಾಗೆ ಕ್ರಿಟಿಸಿಸಮ್ ಆಫ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್, ಈ ಇಂಡಸ್ಟ್ರಿ ಬಂದ ಮೇಲೆ ಹೇಗೆ ಜೀವನ ಹಾಳಾಗಿ ಹೋಯಿತು ಮತ್ತು ಅದು ನಮಗೆ ಏಕೆ ಬೇಡ ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಇದನ್ನು ನಾವು ಒಂದೊಂದಾಗಿ ನಾವು ಇಲ್ಲಿ ಕಲಿತಾ ಹೋಗ್ತೇವೆ.